ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿಟ್ಟಿದ್ದಾನೆಂಬುದಾಗಿ. ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲನ್ನು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 27, 28, 29, 30ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಇಂದಿನ ವಾಕ್ಯವು ನಿಮ್ಮ ಜೀವಿತದ ಹೊಸ ತಿರುವನ್ನು ಕೊಟ್ಟು ನಿಮ್ಮ ಆತ್ಮಿಕ ಜೀವಿತವಾಗಿರಬಹುದು, ನಿಮ್ಮ ಒಂದು ಆಶೀರ್ವಾದದ ಜೀವಿತವಾಗಿರ್ಬೋದು, ದೇವರೊಟ್ಟಿಗಿನ ಸಂಬಂಧವಾಗಿರ್ಬೋದು, ಇದನ್ನ ಇವತ್ತು ನಿಮ್ಮ ಜೀವಿತದಲ್ಲಿ ತಿರುಗಿ ಸದೃಢ ಮಾಡುವಂಥದ್ದಾಗಿದೆ, ಮತ್ತೆ ತಿರುಗಿ ಕಟ್ಟುವಂಥದ್ದಾಗಿದೆ, ಮತ್ತು ನಿಮ್ಮ ಜೀವಿತಗಳನ್ನು ಪ್ರಶ್ನೆ ಮಾಡುವಂಥದ್ದಾಗಿದೆ ಈ ಸಂದೇಶ ಎಂಬುದಾಗಿ ಹೇಳೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲವೇ ಇಲ್ಲ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನು ನೀವು ಕಾದುಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 27ರಿಂದ 30ನೇ ವಚನ ತನಕ ಅಲ್ಲಿ ಹೀಗೆ ಹೇಳ್ತದೆ. ಮತ್ತಾಯ 9:27ರಲ್ಲಿ ಯೇಸು ಅಲ್ಲಿಂದ ಹೊರಟಾಗ ಇಬ್ಬರು ಕುರುಡರು ಆತನ ಹಿಂಬಾಲಿಸುತ್ತಾ, ದಾವೀದನ ಕುಮಾರನೇ, ನಮ್ಮ ಮೇಲೆ ಕರುಣೆ ಇಡು ಎಂದು ಕೂಗಿ ಹೇಳುತ್ತಿದ್ದರು. 28ನೇ ವಚನಕ್ಕೆ ಬಂದಾಗ, ಆತನು ಮನೆಯೊಳಕ್ಕೆ ಬಂದಾಗ ಆ ಕುರುಡರು ಆತನ ಬಳಿಗೆ ಬಂದರು. ಆಗ ಯೇಸು ಅವರಿಗೆ, ನಾನು ಇದನ್ನು ಮಾಡಲು ಶಕ್ತನೆಂದು ನೀವು ನಂಬುತ್ತೀರೋ ಎಂದು ಕೇಳಿದಾಗ ಅವರು ಆತನಿಗೆ, ಕರ್ತನೇ, ಹೌದು ಅಂದರು. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ಇಬ್ಬರು ಕುರುಡರು ಯೇಸುವನ್ನ ಕೂಗುತ್ತಾ, ದಾವೀದ ಕುಮಾರನೇ, ನಮ್ಮನ್ನ ಕರುಣಿಸು ಎಂಬುದಾಗಿ ಆತನ ಕರೀತಾ ಆತನ ಹಿಂಬಾಲಿಸಿದ್ರು. ಆತನು ಮನೆಯೊಳಕ್ಕೆ ಬಂದಾಗ, ನಾನು ಇದನ್ನ ಮಾಡ್ತೀನಿ ಎಂಬುದಾಗಿ ನೀವು ನಂಬುತ್ತೀರೋ ಎಂಬುದಾಗಿ ಅಲ್ಲಿ ಹೇಳೋದನ್ನ ನಾವು ನೋಡ್ತೇವೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ಕುರುಡರು ಯಾರಾಗಿದ್ರು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ. ಇವರು ಹುಟ್ಟು ಕುರುಡರಾಗಿದ್ರು. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಇವರು ಹುಟ್ಟು ಕುರುಡರಾಗಿದ್ರು. ಅಂದ್ರೆ ಇದು ತಂದೆ ತಾಯಿಗಳ ಗರ್ಭದಿಂದ ಅಥವಾ ತಾಯಿ ಗರ್ಭದಿಂದ ಹೊರಡುವಾಗ ಅಲ್ಲಿಂದನೇ ಈ ಸಮಸ್ಯೆ ಅವರಿಗೆ ಪ್ರಾರಂಭವಾಗಿಬಿಟ್ಟಿತ್ತು. ನೋಡ್ರಿ, ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಡಿ. ನಮ್ಮ ಜೀವನದಲ್ಲಿ 3 ರೀತಿ ಸಮಸ್ಯೆಗಳು ಬರ್ತವೆ. ಒಂದನೇ ಸಮಸ್ಯೆ ನಮ್ಮ ತಂದೆ ತಾಯಿಗಳ ಮುಖಾಂತರ ಅಥವಾ ನಮ್ಮ ಹುಟ್ಟುವಿಕೆಯ ಜೊತೆಗೆ ಅದು ಬಂದ್ಬಿಡ್ತದೆ. ಎರಡನೇದು ಇತರರ ಮುಖಾಂತರ ನಾವು ಸಮಸ್ಯೆ ಒಳಗೆ ಸಿಕ್ಕಾಕೊಳ್ತೇವೆ. ಮೂರನೇದು ನಮ್ಮಿಂದ ನಾವೇ ಹೋಗಿ ಸಮಸ್ಯೆ ಒಳಗೆ ಬೀಳ್ತೇವೆ. ಈ 3 ರೀತಿಯ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತೇವೆ. ಅಂದ್ರೆ ಲೋಕದಲ್ಲಿರುವಂತಹ ಪ್ರತಿ ಮಾನವನು ಈ ರೀತಿಯ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾನೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಒಂದು ವೇಳೆ ನೀನು ನಾನು ಇಂಥ ಸಮಸ್ಯೆ ಒಳಗೆ ಹಾದು ಹೋಗೋದಾದ್ರೆ ಕರ್ತನಾದ ಯೇಸು ಕ್ರಿಸ್ತನಿಂದ ನಮಗೆ ಕೇಳಲ್ಪಡುವಂತ ಪ್ರಶ್ನೆ ಏನ್ ಗೊತ್ತಾ? ನಾವು ಹೇಳ್ತಾ ಇದ್ದೇವೆ ಈ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೇಕೆಂಬುದಾಗಿ. ಹಾಗೆ ಆ ಕುರುಡರು ಸಹ ಯೇಸು ಕ್ರಿಸ್ತನಿಗೆ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೇಕೆಂಬುದಾಗಿ ಕೇಳ್ಕೊಂಡ್ರು. ಆದ್ರೆ ಸಮಸ್ಯೆ ಬಿಡುಗಡೆ ಆಗಬೇಕು ಎಂಬುದಾಗಿ ಕೇಳಿಕೊಂಡಾಗ ಯೇಸು ಕ್ರಿಸ್ತನಿಂದ ಬಂದಂತ ಉತ್ತರ ಏನ್ ಗೊತ್ತಾ? ಯೇಸು ಕ್ರಿಸ್ತನಿಂದ ಉತ್ತರ ಬರಬೇಕಾಗಿತ್ತು. ಯೇಸು ಕ್ರಿಸ್ತನಿಂದ ಉತ್ತರ ಬರದೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಏನಪ್ಪ ಆ ಪ್ರಶ್ನೆ ಅಂದ್ರೆ, ನಾನು ಇದನ್ನ ಮಾಡಲು ಶಕ್ತನು ಎಂಬುದಾಗಿ ನೀವು ನಂಬುತ್ತೀರೋ? ಇದು ಬಹಳ ಪ್ರಾಮುಖ್ಯವಾದ್ದು. ಪ್ರಿಯ ದೇವ ಮಗುವೆ, ಸಮಸ್ಯೆ ಯಾವುದು ದೊಡ್ಡದಲ್ಲ. ನಮ್ಗೆ ಸಮಸ್ಯೆ ಬಹಳ ದೊಡ್ಡದು. ನಮಗೆ ಈ ಲೋಕದಲ್ಲಿ ಸಮಸ್ಯೆ ಬಹಳ ದೊಡ್ಡದು. ಈಗ ಸಮಸ್ಯೆ ಅನ್ನುವಂಥದ್ದು ಎಷ್ಟೇ ದೊಡ್ಡದಿರಲಿ, ಆ ಸಮಸ್ಯೆಗಿಂತ ದೊಡ್ಡದು ಯಾವ್ದು ಗೊತ್ತಾ? ನಂಬಿಕೆ. ಆ ನಂಬಿಕೆಗಿಂತ ದೊಡ್ಡವನು ಯಾರು ಗೊತ್ತಾ? ದೇವರು. ಈಗ ನಾ ಹೇಳೋನ್ ಜಾಗ್ರತೆ ಕೇಳಿಸ್ಕೊಳ್ರಿ. ಸಮಸ್ಯೆಯನ್ನ ಸಣ್ಣ ಮನುಷ್ಯ ತಂದು ಹಾಕಿರ್ಬಹುದು, ಅಥವಾ ನಮ್ಮ ತಾಯಿಗಳಿಂದ ಬಂದಿರಬಹುದು, ಅಥವಾ ನಮಗೆ ಯಾವುದೋ ಮನುಷ್ಯರಿಂದ ಬಂದಿರಬಹುದು, ಇಲ್ಲ ನಾವೇ ಹೋಗೋದ್ರಲ್ಲಿ ಸಿಕ್ಕಾಕೊಂಡಿರ್ಬೋದು. ಈಗ ದೇವರು ಕೇಳೋದೇನಪ್ಪ ಅಂತ ಹೇಳಿದ್ರೆ, ಆ ಎಲ್ಲಾ ಸಮಸ್ಯೆಗಳು ಹೇಗ್ ಬೇಕಾದ್ರೂ ಸಣ್ಣ ಮನುಷ್ಯನಿಂದ, ಸಣ್ಣ ವ್ಯಕ್ತಿಯಿಂದ ಹೇಗ್ ಬೇಕಾದ್ರೂ ಬಂದಿರಬಹುದು. ಆದ್ರೆ ಆ ಸಮಸ್ಯೆಗಿಂತಲೂ ದೊಡ್ಡವನಾದ ದೇವರು ಅದನ್ನ ಬಿಡಿಸಬಲ್ಲನು ಎಂಬುದಾಗಿ ನೀನು ನಂಬುತ್ತಿದ್ದೀಯೋ? ನಿನ್ನ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ, ಎಂಥದ್ದೇ ಹೋರಾಟಗಳು ಬರಲಿ,
ದೇವರು ಅದನ್ನ ಬಿಡಿಸುತ್ತಾನೆಂಬುದಾಗಿ ನೀನು ನಂಬುತ್ತಾ ಇದೆಯೋ? ಇದು ಬಹಳ ಪ್ರಾಮುಖ್ಯ. ಯಾಕಂದ್ರೆ ಇದು 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 ಬಹಳ ಪ್ರಾಮುಖ್ಯ. ಎಷ್ಟೇ ಸಮಸ್ಯೆಗಳಿರಲಿ, ಎಷ್ಟೇ ಹೋರಾಟಗಳಿರಲಿ, ಎಂಥದೇ ಸಮಸ್ಯೆ ಇರಲಿ, ಅದನ್ನ ದೇವರು ಬಿಡಿಸ್ತಾನಂತೇಳಿ ನಂಬುತ್ತೇವೋ? ಯಾಕಂದ್ರೆ ಇವತ್ತು ದೇವರನ್ನ ಒಂದು ವೇಳೆ ದೇವರು ಬಿಡಿಸ್ತಾನಂತ ನಂಬೋದಾದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಬಿಡ್ತದೆ. ಇವತ್ತು ದೇವರು ಬಿಡಿಸ್ತಾನೆ, ದೇವರು ಮಾಡ್ತಾನನ್ನುವಂಥ ನಂಬಿಕೆ ಇಲ್ಲದೆ ಹೋದ್ರಿಂದ ಎಲ್ಲ ಸಮಸ್ಯೆಗಳು ಹಾಗೆ ಉಳ್ಕೊಂಡ್ಬಿಟ್ಟಿವೆ. ಪ್ರಿಯ ದೇವ ಮಗುವೆ, ನಾವು ದೇವರನ್ನ ನಂಬಿದ್ರೆ ಎಲ್ಲವನ್ನೂ ದೇವರು ಖಂಡಿತವಾಗ್ಲೂ ಮಾಡ್ತಾನ. ದೇವರು ಸರ್ವಶಕ್ತನ್ರಿ. ದೇವರು ಏನು ಬೇಕಾದರೂ ಮಾಡಬಲ್ಲ. ದೇವರಿಂದ ಆಗದಿರುವಂಥದ್ದು ಒಂದು ಇಲ್ಲ. ಆತನು ಸಮಸ್ತವನ್ನು ಮಾಡುವವನಾಗಿದ್ದಾನೆ. ಹಾಗಾದ್ರೆ ಸಮಸ್ತವನ್ನು ಮಾಡುವಂಥ ದೇವರು ನಿನಗೆ ಕೇಳ್ತಾ ಇದ್ದಾನೆ, ನಾನು ಇದನ್ನ ಮಾಡ್ತೇನೆ ಅಂತೇಳಿ ನೀನು ನಂಬುತ್ತೀಯೋ ಎಂಬುದಾಗಿ. ನಿನ್ನ ಜೀವಿತದಲ್ಲಿ ಎಷ್ಟೇ ಸಮಸ್ಯೆಗಳಿರ್ಬೋದು, ಎಂಥದೇ ಸಮಸ್ಯೆ ಇರ್ಬೋದು, ಅದು ನಿನ್ನ ಹುಟ್ಟಿನಿಂದ ಬಂದದ್ದಾಗಿರ್ಬೋದು ಅಥವಾ ಇತರರಿಂದ ಬಂದದ್ದಾಗಿರ್ಬೋದು. ಯಾಕೆ ನಿನಗೆ ನೀನೇ ಹೋಗಿ ಸಮಸ್ಯೆಯಲ್ಲಿ ಬಿದ್ದಂಥ ಸಮಸ್ಯೆ ನಿನಗಾಗಿರ್ಬೋದು, ಯಾರಿಂದನೂ ಬಿಡಿಸ್ಲಿಕ್ಕೆ ಆಗದಿರುವಂಥದ್ದು, ಯಾರು ಸಹಾಯ ಮಾಡ್ಲಿಕ್ಕೆ ಆಗದಿರುವಂಥ ಸಮಸ್ಯೆ ಒಳಗೆ ನೀನು ಹಾದು ಹೋಗ್ತಾ ಇರ್ಬೋದು. ಇಂಥ ಸಮಸ್ಯೆ ಒಳಗೆ ದೇವರು ಕೇಳ್ತಾ ಇರುವಂಥ ವಿಷಯ ಏನಪ್ಪ ಅಂದ್ರೆ, ನಾನು ಇದನ್ನ ಮಾಡ್ತೇನೆ, ನಾನು ಇವುಗಳಿಂದ ಬಿಡಿಸ್ತೇನೆಂಬುದಾಗಿ ನೀನು ನಂಬುತ್ತೀಯೋ ಎಂಬುದಾಗಿ ದೇವರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 28ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅದನ್ನೇ ಕೇಳಿದ್ದಾನೆ, ನಾನು ಇದನ್ನ ಮಾಡಬಲ್ಲೆ ಅಥವಾ ಮಾಡಲು ಶಕ್ತನು ಎಂಬುದಾಗಿ ನೀನು ನಂಬುತ್ತೀಯೋ ಎಂಬುದಾಗಿ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಿರಲಿ, ಎಂಥದ್ದೇ ಇರಲಿ, ಅದು ನೀನು ನೋಡ್ಬೇಡ, ದೇವರ ಮೇಲೆ ನಂಬಿಕೆ ಇಡು. ಈಗ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ. ಸಮಸ್ಯೆ ಹೋಗೋದಿಲ್ಲ ಅಂತ ನೀನು ನಂಬ್ತಾ ಇದೆಯಾ? ಸಮಸ್ಯೆ ದೇವರು ತೆಗೆದಾಕ್ತಾನಂತ ನಂಬುತ್ತಿದ್ದೀಯಾ? ಸಮಸ್ಯೆ ಯಾರಿಂದನೂ ಬಿಡಿಸ್ಲಿಕ್ಕೆ ಆಗಲ್ಲ ಅಂತೇಳಿ ನಂಬ್ತಾ ಇದೆಯಾ? ದೇವರು ಸಮಸ್ಯೆ, ಎಲ್ಲಾ ಸಮಸ್ಯೆ ಬಿಡಿಸ್ಲಿಕ್ಕೆ ಶಕ್ತನು ಅಂತೇಳಿ ನಂಬುತ್ತಾ ಇದೆಯಾ? ಪ್ರಿಯ ದೇವ ಮಗುವೆ, ನಿನ್ನ ಮುಂದೆ ಸಮಸ್ಯೆಗಳು ಕಾಣ್ತಾ ಇದೆ, ಹೋರಾಟ ಕಾಣ್ತಾ ಇದೆ, ಆದ್ರೆ ದೇವರು ಕಾಣ್ತಾ ಇಲ್ಲ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಸಮಸ್ಯೆ ಕಾಣ್ತಾ ಅಂತೇಳಿ ಸಮಸ್ಯೆ ನಂಬೇಡ, ಕಾಣದಿರುವಂತ ದೇವರನ್ನ ನಂಬು. ದೇವರು ಖಂಡಿತವಾಗ್ಲೂ ಬಿಡಿಸ್ತಾನೆ. ಇವತ್ತು ನಿನ್ನೊಳಗೆ ಪ್ರಶ್ನೆ ಹಾಕು, ನನಗೆ ನನ್ನ ಸಮಸ್ಯೆಗಳಿಂದ ಬಿಡಿಸ್ಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಇದೆ ಅಂತೇಳಿ ನೀನು ನಂಬುತ್ತಾ ಇದೆಯಾ? ಇದು ನೀನು ಚೆಕ್ ಮಾಡ್ಕೋ. ಒಂದು ವೇಳೆ ನೀನು ಚೆಕ್ ಮಾಡ್ಕೊಂಡಿದ್ದಾದ್ರೆ, ನಿನ್ನೊಳಗೆ ಅಂತ ಒಂದು ನಂಬಿಕೆ ಇರೋದಾದ್ರೆ, ಅಂತ ಒಂದು ಬಲವುಳ್ಳ ನಂಬಿಕೆ ಇರೋದಾದ್ರೆ, ನಿನ್ನಿಗೆ ಖಂಡಿತವಾಗೂ ಸಹ ಬಿಡುಗಡೆ ಸಿಗುವಂತದ್ದಾಗಿದೆ. ಪ್ರಿಯ ದೇವ ಮಗುವೆ, ಇವತ್ತು ಪ್ರತಿ ಸೇವಕರಿಂದ ಹಿಡ್ಕೊಂಡು ಬಹುತೇಕ ಸೇವಕರು ಮೊದಲುಗೊಂಡು ವಿಶ್ವಾಸಿಗಳ ತನಕ ಇರುವಂತ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಪ್ರಾರಂಭದಲ್ಲಿ ದೇವರು ಎಲ್ಲವನ್ನು ಬಿಡಿಸ್ತಾನೆ, ಕಾಪಾಡ್ತಾನೆ, ಕಾಯ್ತಾನೆ ಅಂತೇಳಿ ನಂಬ್ಕೊಂಡು ಬಂದಿರ್ತಾರೆ. ಆದ್ರೆ ದಿನಗಳು ಕಳೀತಾ 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 ಅವರ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟಿರ್ತಾರೆ. ಪ್ರಿಯ ದೇವ ಮಗುವೆ, ಇವತ್ತು ನಿನ್ನ ನಂಬಿಕೆ ಏನು? ನಿನ್ನ ಕರ್ತನು ಬಿಡಿಸ್ತಾನ ನಂಬಿಕೆ ಇದೆಯಾ? ನಿನ್ನ ದೇವರು ಮಾಡ್ತಾನ ನಂಬಿಕೆ ಇದೆಯಾ? ನಿನ್ನ ದೇವರು ಬಿಡಿಸಬಲ್ಲ, ನಿನ್ನ ದೇವರು ಎತ್ತಬಲ್ಲ, ನಿನ್ನ ದೇವರು ಆಸ್ವಾದಿಸಬಲ್ಲ ಎಂಬ ನಂಬಿಕೆ ಇದೆಯಾ? ನಂಬಿಕೆ ಇರೋದಾದ್ರೆ ಇಂದು ನಾನು ಹೇಳ್ತೇನೆ ಕೇಳಿಸ್ಕೋ, ನಿನ್ನ ಜೀವನದಲ್ಲಿ ಎಂಥದೇ ಸಮಸ್ಯೆ ಇರಲಿ, ನೀನು ಹಿಂದೆ ಈ ಕ್ಷಣವೇ ಬಿಡುಗಡೆ ಆಗಿದ್ದಿ. ಇದನ್ನು ಬಲವಾಗಿ ನಂಬು. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ದೇವರೇ, ನಿನ್ನ ಮಕ್ಕಳಾದ ನಮಗೆ ನಿನ್ನ ಮೇಲೆ ನಂಬಿಕೆ ಇಡುವಂತೆ ಸಹಾಯ ಮಾಡು. ಒಂದು ವೇಳೆ ನಿನ್ನ ನಂಬುವಂತ ಮನಸ್ಸು ನಮಗಿಲ್ಲದೆ ಹೋದ್ರೆ ಕೊಡು ಕರ್ತನೆ, ನಮ್ಮನ್ನು ಆಶೀರ್ವದಿಸಪ್ಪ. ನಿನ್ನ ಬಲವುಳ್ಳ ಕರದಲ್ಲಿಟ್ಟು ನಮ್ಮ ನಡೆಸು ಕರ್ತನೆ. ನಿನ್ನ ಮಹಿಮೆ ಆಶೀರ್ವಾದ ನಮ್ಮನ್ನು ತುಂಬಿಸಬೇಕೆಂಬ ಹೇಳಿ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ನಿನಗೆ ಸಮರ್ಪಿಸಿ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.